ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕ್ಯಾಟರ್ ಬಿಲ್ ಸಹಾಯದಿಂದ ಬೀಜದುಂಡೆ ಬಿತ್ತಿದ ವಿದ್ಯಾರ್ಥಿಗಳು. ಸುಮಾರು 7-8 ವರ್ಷಗಳಿಂದ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ವರ್ಷಕ್ಕೊಂದು ಧ್ಯೇಯ ವಾಕ್ಯದೊಂದಿಗೆ ಅವಿರತವಾಗಿ ವೃಕ್ಷಗಳನ್ನು ಬೆಳೆಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಕ್ಯಾರ್ಪೇಟೆ ಪಟ್ಟಣದ ಬಿಜಿ ಶಿಕ್ಷಣ ಸಂಸ್ಥೆಯಲ್ಲಿ ನೂತನವಾಗಿ ಪ್ರವೇಶ ಪಡೆದಿರುವ ಮಕ್ಕಳು ಮತ್ತು ಪೋಷಕರಿಗೆ ಜ್ಞಾನಾಂಕುರ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಹನಗಳ ತಪಾಸಣೆಯನ್ನ ಮಾಡುತ್ತಿದ್ದು, ದಾಖಲಾತಿಗಳಿಲ್ಲದೆ ವಾಹನ ಚಲಾಯಿಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ವರ್ಷಕ್ಕೊಂದು ಧ್ಯೇಯ ವಾಕ್ಯದೊಂದಿಗೆ ಅವಿರತವಾಗಿ ವೃಕ್ಷಗಳನ್ನು ಬೆಳೆಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಸುಮಾರು 7-8 ವರ್ಷಗಳಿಂದ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ವರ್ಷಕ್ಕೊಂದು ಧ್ಯೇಯ ವಾಕ್ಯದೊಂದಿಗೆ ಅವ್ಯಾಹತವಾಗಿ ವೃಕ್ಷಗಳನ್ನು ಬೆಳೆಸುವ ಕಾರ್ಯಕ್ರಮವು ನಡೆದು ಬರುತ್ತಿದೆ. ಸುಮಾರು 5 ವರ್ಷಗಳಿಂದ ಹಣ್ಣಿನ ಮರಗಳನ್ನು, ಅದರಲ್ಲೂ ಕಾಡು ಹಣ್ಣಿನ ಮರಗಳನ್ನು ಬೆಳೆಯುವ ಪ್ರಯತ್ನ ಈ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಂದ ಸದ್ದಿಲ್ಲದೆ ನಡೆಯುತ್ತಿದೆ. ಸಿಗುವ ಹಣ್ಣಿನ ಬೀಜಗಳನ್ನು ಶಿಕ್ಷಕ ಸತೀಶ್ ಶಾಲೆಯಲ್ಲಿ ಸ್ಥಾಪಿಸಿರುವ ಬೀಜ ಭಂಡಾರದಲ್ಲಿ ಗಾಜಿನ ಬಾಟಲ್ಗಳಲ್ಲಿ ಸಂಗ್ರಹಿಸುತ್ತಾರೆ. ಬೀಜಗಳು ಕೆಡದಂತೆ, ಹುಳು ಹಿಡಿಯದಂತೆ ಮಾಡಲು ಕರ್ಪೂರದ ಪುಡಿಯನ್ನು ಹಾಕಿ ಅದನ್ನು ಸಂರಕ್ಷಿಸಲಾಗುತ್ತದೆ. ಹೀಗೆ ಸಂಗ್ರಹಿಸಲಾದ ಬೀಜಗಳನ್ನು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಣ್ಣು ಮತ್ತು ಸಗಣಿ ಗೊಬ್ಬರ ಸೇರಿಸಿ ಬೀಜದ ಉಂಡೆಗಳನ್ನಾಗಿ ಮಾಡಲಾಗುತ್ತದೆ. ಜೂನ್ ತಿಂಗಳಲ್ಲಿ ಮಳೆ ಬೀಳುವ ಸಮಯವನ್ನು ನೋಡಿಕೊಂಡು 2 ಅಥವಾ 3ನೇ ವಾರದಲ್ಲಿ ಅವುಗಳನ್ನು ಬಿತ್ತುವ ಕಾರ್ಯದಲ್ಲಿ ತೊಡಗುತ್ತಾರೆ. ಬಯಲು ಪ್ರದೇಶಗಳು, ರಸ್ತೆಯ 2 ಬದಿಗಳು ಅರಣ್ಯ ಸಿಬ್ಬಂದಿಗಳ ಸಹಕಾರದೊಂದಿಗೆ ಅರಣ್ಯ ಪ್ರದೇಶಗಳನ್ನು ಆಯ್ದುಕೊಂಡು ಬಿತ್ತನೆ ಮಾಡಲಾಗುತ್ತದೆ. ಇಲ್ಲಿ ಮಾವು, ಹಲಸು, ಬೈನೆ ಬೀಜ, ನೇರಳೆ, ಪನ್ನೇರಳೆ, ಸೀಬೆ, ಸಪೋಟ, ರಾಂಫಲ, ಬಕ್ಕಲದ ಹಣ್ಣು, ಚೊಟ್ಟೆಹಣ್ಣು ಹೀಗೆ ನಾನಾ ಬಗೆಯ ಹಣ್ಣಿನ ಬೀಜಗಳನ್ನು ಸಂಗ್ರಹಿಸಲಾಗುತ್ತದೆ. ಅದರಲ್ಲೂ ಕಾಡು ಹಣ್ಣಿನ ಮರಗಳಿಗೆ ಹೆಚ್ಚು ಒತ್ತು ನೀಡಿ ಬೀಜಗಳನ್ನು ಸಂಗ್ರಹಿಸಲಾಗುತ್ತಿದೆ. ಪ್ರದೇಶ ರಸ್ತೆಯ 2 ಬದಿಗಳಲ್ಲಿ ಹಾಗೂ ಅರಣ್ಯ ಸಿಬ್ಬಂದಿಗಳ ಸಹಾಯದಿಂದ ಅರಣ್ಯದೊಳಗೆ ಬಿತ್ತುವ ಕಾರ್ಯವನ್ನು ಮಾಡಲಾಗುತ್ತಿದೆ. ಈ ಬಾರಿಯೂ ವಿದ್ಯಾರ್ಥಿಗಳು ಸಾಕಷ್ಟು ಹಣ್ಣುಗಳ ಬೀಜಗಳನ್ನು ಸಂಗ್ರಹಿಸಿ ಬೀಜದುಂಡೆಗಳನ್ನಾಗಿ ಮಾಡಿ ಬಿತ್ತಿದ್ದಾರೆ. ಅಲ್ಲದೆ ಶಿಕ್ಷಕ ಸತೀಶ್ ವಿದ್ಯಾರ್ಥಿಗಳಿಗೆ ಪರಿಸರದ ಮಹತ್ವವನ್ನು ಸಾರುವ ಪರಿಸರ ಕಾಳಜಿಯ ನಾಟಕವನ್ನು ಮಾಡಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು, ಇಲ್ಲಿ ಸುಮಾರು ನಾವು 7-8 ವರ್ಷಗಳಿಂದ ವೃಕ್ಷಕ್ರಾಂತಿ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಬೀಜದುಂಡೆಗಳನ್ನು ತಯಾರಿಸಿ ಅದನ್ನು ಬಿತ್ತುವಂಥ ಕಾರ್ಯವನ್ನು ಮಾಡ್ತಾ ಇದ್ವಿ. ಅಂದರೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಲೆಗೆ ಬರುವಾಗ ಅಥವಾ ಅವರಿಗೆ ದೊರೆತಾಗ ಏನು ಮಾಡ್ತಾರೆ, ಬೀಜಗಳನ್ನು ಸಂಗ್ರಹಿಸ್ತಾರೆ. ಅವುಗಳನ್ನ ತಂದು ನಾವು ಶಾಲೆಯಲ್ಲಿ ಬೀಜ ಭಂಡಾರ ಅಂತ ಒಂದು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಅವರು ತಂದು ಅದನ್ನು ಹಾಕ್ತಾರೆ. ಅದು ಹುಳ ಹಿಡಿದಾಗೆ ನಾವು ಕರ್ಪೂರದ ಪುಡಿ ಇವುಗಳನ್ನೆಲ್ಲ ಬಳಸಿ ಅದನ್ನು ಸಂರಕ್ಷಣೆ ಮಾಡ್ತೀವಿ. ವರ್ಷ ಇಡೀ ಈ ರೀತಿ ಕಲೆಕ್ಟ್ ಆದನ್ನ ನಾವು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಅದನ್ನು ಏನು ಮಾಡ್ತೀವಿ, ಬೀಜದುಂಡೆಗಳು, ಮಣ್ಣು ಮತ್ತು ಸ್ವಲ್ಪ ಸಗಣಿ ಗೊಬ್ಬರ ಇವುಗಳನ್ನ ಬಳಸ್ಕೊಂಡು ಬೀಜದುಂಡೆಗಳನ್ನಾಗಿ ತಯಾರು ಮಾಡಿ ಅವುಗಳನ್ನ ನಾವು ಚೆನ್ನಾಗಿ ಒಣಗಿಸ್ತೀವಿ. ಚಿಕ್ಕ ಚಿಕ್ಕ ಬೀಜಗಳಾದರೆ ಚಿಕ್ಕ ಚಿಕ್ಕ ಉಂಡೆಗಳು ಬರುತ್ತೆ, ದೊಡ್ಡ ಬೀಜಗಳು ಸ್ವಲ್ಪ ದೊಡ್ಡ ಉಂಡೆಗಳಾಗಿ ಪರಿವರ್ತನೆ ಆಗುತ್ತೆ. ಅವುಗಳನ್ನ ಜೂನ್ 1ನೇ ವಾರದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಕಾನ್ಸೆಪ್ಟ್ ಬಂದು ಹೆಚ್ಚಾಗಿ ಹಣ್ಣಿನ ಮರಗಳನ್ನ ನಾವು ಬೆಳಿಬೇಕು ಅಂತ. ಯಾಕಂದರೆ ಹಣ್ಣಿನ ಮರಗಳನ್ನು ಬೆಳೆದಷ್ಟು ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ. ಆನಂತರ ಪಕ್ಷಿಗಳು ಅದನ್ನು ತಿಂದು ಇನ್ನೊಂದೆಡೆ ಹೋಗಿ ಹಿಕ್ಕೆಗಳನ್ನ ಹಾಕಿದಾಗ ಅದು ತನ್ನಿಂತಾನೇ ಕಾಡನ್ನು ವೃದ್ಧಿ ಮಾಡಲಿಕ್ಕೆ ಸಹಾಯಕ್ಕಾಗುತ್ತೆ. ಅದೇ ರೀತಿ ಸುಮಾರು ಕಾಡು ಹಣ್ಣಿನ ಮರಗಳು ಅಳಿವಿನ ಅಂಚಿಗೆ ಬಂದಿದೆ. ಈ ಕಾನ್ಸೆಪ್ಟ್ನ ಇಟ್ಕೊಂಡು ನಾವೇನು ಮಾಡಿದ್ವಿ, ಹೆಚ್ಚು ಹಣ್ಣಿನ ಮರಗಳನ್ನ ಬೆಳಿಬೇಕು ಅನ್ನೋ ರೀತಿಯಲ್ಲಿ ಆ ರೀತಿಯ ಚೊಟ್ಟೆ ಹಣ್ಣು ಇರ್ಬೋದು, ಬಕ್ಕಲದ ಹಣ್ಣು, ನೇರಳೆ ಹಣ್ಣು, ಈ ರೀತಿಯ ಹಣ್ಣುಗಳನ್ನ ನಾವು ಏನು ಮಾಡ್ತಾಯಿದ್ವಿ, ಕಲೆಕ್ಟ್ ಮಾಡಿ ಬೀಜ ಭಂಡಾರ ಸ್ಥಾಪನೆ ಮಾಡಿ ಬೀಜದುಂಡೆಗಳನ್ನು ಮಾಡಿ ಕಾಡುಗಳಿಗೆ ಅದನ್ನು ಎಸೆಯುವಂಥದ್ದು. ಮತ್ತು ಬಯಲು ಪ್ರದೇಶಗಳಲ್ಲಿ ರಸ್ತೆ 2 ಬದಿಗಳಲ್ಲಿ ಎಲ್ಲಿ ಸಾಧ್ಯನೋ ನಮಗೆ ಅಲ್ಲೆಲ್ಲ ನಾವು ಅದನ್ನು ಎಸೆದು ಮರಗಳನ್ನ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಕಳೆದ ಬಾರಿ ತನಕಲೂ ನಾವೇನು ಕೈಯಿಂದಲೇ ಹೋಗಿ ಅದನ್ನು ಎಸೆಯುವಂಥದ್ದು ಮಾಡ್ತಾಯಿದ್ವಿ. ಈ ಬಾರಿ ತುಂಬ ಕಾಡಿನ ಒಳಗೆ ಹೋಗಬೇಕು, ತುಂಬ ದೂರ ಹೋಗಬೇಕು ಅನ್ನೋ ಕಾರಣಕ್ಕೆ ಕ್ಯಾಟರ್ ಬಿಲ್ ಸಹಾಯದಿಂದ ಬೀಜಗಳನ್ನು ಕ್ಯಾಟರ್ ಬಿಲ್ನಲ್ಲಿ ಇರಿಸಿ ಕಾಡಿನೊಳಗೆ ಎಸೆಯುವಂಥ ಪ್ರಯತ್ನವನ್ನು ಈ ಬಾರಿ ಹಮ್ಮಿಕೊಂಡಿದ್ವಿ. ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಭಾಗವಹಿಸಿ ಉತ್ತಮವಾದಂಥ ಚಟುವಟಿಕೆಗಳಲ್ಲಿ ಅವರು ಕೂಡ ತೊಡಗಿಸ್ಕೊಂಡಿದ್ದಾರೆ. ಈ ರೀತಿ ಒಂದು ವೃಕ್ಷಕ್ರಾಂತಿ ಅನ್ನೋಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಸಡಗರ ಸಂಭ್ರಮದಿಂದ ನಡೆಯಿತು.
ಕೆಆರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವು ಸಡಗರ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಆರ್ಬಿ ಪದ್ಮನಾಭ್ ಮಾತನಾಡಿ, ಯುವಜನರು ಸಾಧಿಸುವ ಮನೋಭಾವನೆ ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕೆಂದು ಕರೆ ನೀಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಯುವಜನರು ಹಾಗೂ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು. ಪದವಿ ವ್ಯಾಸಂಗವು ವಿದ್ಯಾರ್ಥಿ ಜೀವನದ ನಿರ್ಣಾಯಕ ಘಟ್ಟವಾದ್ದರಿಂದ ಮೊಬೈಲ್ ಫೋನ್ ನೋಡಿಕೊಂಡು ವ್ಯರ್ಥವಾಗಿ ಕಾಲಹರಣ ಮಾಡದೆ ಏಕಾಗ್ರತೆಯಿಂದ ಪುಸ್ತಕಗಳನ್ನು ಅಭ್ಯಾಸ ಮಾಡಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಗುರಿ ಸಾಧಿಸಬೇಕೆಂದು ಕಿವಿಮಾತು ಹೇಳಿದರು. ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ವಿಠಾಲಪುರ ಜಯರಾಮ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳ ಪೋಷಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳಿಗೆ ಕಿರಿಯ ವಿದ್ಯಾರ್ಥಿಗಳು ಗುಲಾಬಿ ಹೂ ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಬೀಳ್ಕೊಟ್ಟರು. ಆರಂಭದಲ್ಲಿ ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಕಾಲೇಜಿನ ವಾತಾವರಣಕ್ಕೆ ಹೊಸಬರು ಹೊಂದ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ತೃತೀಯ ಅಥವಾ ಫೈನಲ್ ಇಯರ್ಸ್ ಅಥವಾ ಸೀನಿಯರ್ಸ್ ಯಾರು ಇರ್ತಾರೆ ಅವರು ಸ್ವಾಗತ ಸಮಾರಂಭವನ್ನ ಅಂದ್ರೆ ವೆಲ್ಕಮ್ ಪಾರ್ಟಿ ಮಾಡೋದು, ಮತ್ತೆ ಕೊನೆಯ ಸಂದರ್ಭದಲ್ಲಿ ಅವರು ಈ ಕಾಲೇಜಿನ ವ್ಯಾಸಂಗವನ್ನು ಮುಗಿಸಿ ಅವರು ತೆರಳುವ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ಭಾವನಾತ್ಮಕವಾಗಿ ಅವರನ್ನ ಕಳಿಸ್ಕೊಡುವಂತಹ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ, ಇದನ್ನ ಇಂಗ್ಲಿಷ್ ನಲ್ಲಿ ಫೇರ್ವೆಲ್ ಅಂತ ಕರಿತೀವಿ ಅಥವಾ ಸೆಂಡ್ ಆಫ್ ಅಂತಾನು ಕರಿತೀವಿ. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಭಾವನಾತ್ಮಕವಾಗಿ ಸಾಕಷ್ಟು ಸಿದ್ಧತೆಗಳೊಳಗೆ ನೀವು ಮಾಡ್ತಾ ಇರೋದು ಬಹಳ ಸಂತೋಷ. ಈ ದಿನ ಎಲ್ಲ ವಿದ್ಯಾರ್ಥಿಗಳೇ ದೇಶದ ಶಕ್ತಿ, ದೇಶದ ಒಂದು ಸಂಪತ್ತು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿದ್ರು ಕೂಡ ಈ ಇವತ್ತಿನ ಬದಲಾದಂತಹ ಜೀವನ ಶೈಲಿಯಲ್ಲಿ ವಿದ್ಯಾರ್ಥಿಗಳ ಬಗ್ಗೆ, ಯುವ ಸಮೂಹದ ಬಗ್ಗೆ ಸಮಾಜದಲ್ಲಿ ಅತ್ಯಂತ ನಕಾರಾತ್ಮಕ ಮನೋಭಾವನೆಗಳನ್ನ ಬೆಳೆಸ್ಕೊಂಡಿರೋದು ಅತ್ಯಂತ ವಿಷಾದನೀಯ. ಯಾಕೆ ಅಂದ್ರೆ ನೀವು ಯಾವ ಮನೆಯಲ್ಲಿ ಕೇಳಿದ್ರು ಕೂಡ ಅಥವಾ ಯಾವ ಊರಿನಲ್ಲಿ ಕೇಳಿದ್ರು ಕೂಡ ಎಲ್ಲರೂ ಹೇಳ್ತಾರೆ ಇವತ್ತಿನ ಯುವಕರು ಏನು ಪ್ರಯೋಜನ ಇಲ್ಲ, ದೇ ಆರ್ ಯೂಸ್ಲೆಸ್, ದೇ ಆರ್ ಹೋಪ್ಲೆಸ್ ಅಂತ ಹೇಳ್ತಾರೆ. ಯಾಕೆ? ಅದಕ್ಕೆ ಕಾರಣನೂ ಇದೆ. ಹಿಂದೆ ಯುವಕರು ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಲ್ಲಿ, ಅದು ಒಂದು ಗಣಪತಿ ಒಂದು ಪ್ರತಿಷ್ಠಾಪನೆ ಆಗಲಿ, ವಿಸರ್ಜನೆ ಆಗಲಿ, ಊರಿನ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ತೊಡಗಿಸ್ಕೊತಾ ಇದ್ರು. ಇವತ್ತು ನೀವು ನೋಡಿದಿರಿ, ಗಣಪತಿ ಒಂದ್ ಕಡೆ ಗಣಪತಿಯ ಸಂದರ್ಭದಲ್ಲಿ ಘೋಷಣೆಯನ್ನ ಕೂಗ್ತಾ ಇರ್ತಾರೆ, ಎಡದ ಕೈಯಲ್ಲಿ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಕಾಮೆಂಟ್ ಮಾಡ್ತಾನೆ ಇರ್ತೀವಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಯುವಕರ ಬಗ್ಗೆ ಅತ್ಯುನ್ನತವಾದ ಮಾತುಗಳನ್ನ ಒಬ್ರು ಸಮಾಜ ಸೇವಕರು ಹೇಳಿದ್ರು. ಅವ್ರ ಹೆಸರು ಬಾಬಾ ಹಮ್ಟೆ ಅಂತ. ಬಾಬಾ ಹಮ್ಟೆ ಅನ್ನೋರು ಅತ್ಯಂತ ಮಹಾರಾಷ್ಟ್ರದ ಒಬ್ಬ ಸಮಾಜ ಸುಧಾರಕರು. ಅವರು 50 ಎಕರೆ ಜಮೀನಿನಲ್ಲಿ ಕುಷ್ಠರೋಗಿಗಳಿಗೋಸ್ಕರ ಒಂದು ಕುಷ್ಠರೋಗಿಗಳ ಆರೋಗ್ಯ ಕೇಂದ್ರವನ್ನ ಪ್ರಾರಂಭ ಮಾಡಿ ಅವರ 2 ಮಕ್ಕಳನ್ನ ಡಾಕ್ಟರ್ನೇ ಮಾಡಿ, ಸಮಾಜದ ಅತ್ಯಂತ ನಿಕೃಷ್ಟ ವ್ಯಕ್ತಿಗಳು ಅಂದ್ರೆ ಕುಷ್ಠರೋಗಿಗಳು, ಅವ್ರನ್ನ ಯಾರು ಕೂಡ ಟಚ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾವ್ದೋ ಒಂದು ಉಪೇಂದ್ರ ಪಿಕ್ಚರ್ ನಿಮ್ಗೆ ಗೊತ್ತಿರ್ಬೇಕು, ಪಿಕ್ಚರ್ ಹೆಸರು ಮಾಡ್ಕೊಬಿಟ್ಟಿದೆ. ಹೇಳ್ತೀರಾ ಅಂತಾನೆ, ಕಾಂತ ಅಂದ್ರೆ ನೀವು ಹೇಳ್ತೀರಾ ಅಂತಾನೆ ನಾನು ಇದನ್ನ ಹೇಳಿದೆ. ಓಕೆ, ಈಗ ನೋಡಿ ಬೇರೆದೆಲ್ಲ ಬೇಗ ಹೇಳ್ತೀರಾ ಅಂತ ಅಂದ್ಬಿಟ್ಟು ಈ ವಿಚಾರ ಬಂದೆ. ಕುಷ್ಠರೋಗಿಗಳು ಸಮಾಜದಲ್ಲಿ ಅವ್ರನ್ನ ತುಂಬಾ ಅತ್ಯಂತ ನಿಕೃಷ್ಟವಾಗಿ ಕಾಣ್ತಾರೆ. ಅವರಂತವರನ್ನ ಇಟ್ಕೊಂಡು ಆನಂದವನ ಅಂತ ಹೇಳಿ ಮಹಾರಾಷ್ಟ್ರದ ಪೂನಾದ ಹತ್ರ ಒಂದು ಆರೈಕೆ ಕೇಂದ್ರವನ್ನ ಪ್ರಾರಂಭ ಮಾಡಿ ಅತ್ಯುನ್ನತ ಸೇವೆಯನ್ನ ಬಾಬಾ ಆಮ್ಟೆ ಅವರು ಮಾಡ್ತಾರೆ. ಅತ್ಯಂತ ಶ್ರೀಮಂತ ಕುಟುಂಬ ಬಾಬಾ ಆಮ್ಟೆದು. 330 ಎಕರೆ ಜಮೀನು ಇರುತ್ತೆ. ಇಷ್ಟೆಲ್ಲಾ ಜಮೀನಿದ್ದು ಅವರು ಒಳ್ಳೆ ಆದಾಯ ಬರುವ ವಕೀಲಿ ವೃತ್ತಿಯೂ ಇರುತ್ತೆ. ಆ ವಕೀಲಿ ವೃತ್ತಿಯನ್ನು ಬಿಟ್ಟು ಈ ತರದ ಜನರ ಸೇವೆಗೋಸ್ಕರ ಅವರು ಬರ್ತಾರೆ ಯುವಕರಾಗಿದ್ದಾಗ. ಆದ್ರಿಂದ ಅವ್ರಿಗೆ ಗೊತ್ತಿತ್ತು ಯುವ ಶಕ್ತಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ಗೊತ್ತಿರ್ತದೆ. Students, and you have to keep in your mind that you have to follow the 3 D's: dedication, discipline, and decency. It's very important. Yeah. If it is not there, you will not achieve anything in your life. So keep that in your mind, and you have to follow the 3 D's. So Kannada matadi anta helidre kandita kannada matadbeku, because the thing is we are living in Karnataka and we have to speak in English for the job's sake,
ಫಾರ್ ದ ಜಾಬ್ ಸೇಕ್ ಆಗಿರ್ಬೋದು, ನಮ್ಮ ಲೈಫ್ ಅನ್ನ ಲೀಡ್ ಮಾಡೋದಕ್ಕಾಗಿರ್ಬೋದು, ನಾವು ಏನನ್ನ ಇಂಗ್ಲಿಷ್ ನ ಯೂಸ್ ಮಾಡಲೇಬೇಕು. ಬಿಕಾಸ್ ದ ಥಿಂಗ್ ಇಸ್, ಈಗ ಬಿಕಾಮ್ ಇದ್ದೀರಾ, BA ಇದ್ದೀರಾ, so many of the students you are going to a job, okay, ಕಂಪನಿಗೆ ಹೋಗ್ತೀರಾ ಅನ್ಕೊಳ್ಳಿ. ಈಗ ಎಸ್ಪೆಷಲಿ ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದೆ, yes right, yeah, you are going to a company, ಸೇರ್ಕೊಳ್ಳೋಕೆ ಹೋಗ್ತಿದ್ದೀರಾ ಅನ್ಕೊಳ್ಳಿ. ಅಲ್ಲಿ ಹೋದಾಗ ನಿಮಗೆ ಎಸ್ಪೆಷಲಿ they will ask ಏನ್ ಕೇಳ್ತಾರೆ, ಸೊ ಕ್ಯಾನ್ ಯು ಸ್ಪೀಕ್ ಇನ್ ಇಂಗ್ಲಿಷ್ ಅಂತ ಖಂಡಿತ ಕೇಳ್ತಾರೆ. ಇಫ್ ಯು ನೋ ಟು ಸ್ಪೀಕ್ ಇನ್ ಇಂಗ್ಲಿಷ್, ಯು ಕ್ಯಾನ್ ಆಕ್ಚುಲಿ, ಫಾರ್ ದ ಜಾಬ್ ಸೇಕ್ ಯು ಹ್ಯಾವ್ ಟು ಲರ್ನ್ ಇಂಗ್ಲಿಷ್. ಬಿಕಾಸ್ ಎಷ್ಟೋ ಮಕ್ಕಳಿಗೆ ನಿಮಗೆ ಕನ್ನಡ, ಐ ಮೀನ್ ಇಂಗ್ಲಿಷ್ ತುಂಬಾ ಕಷ್ಟ ಆಗ್ತಿದೆ. ವಾಟ್ ಇಸ್ ದ ಮೇನ್ ಇಂಟೆನ್ಷನ್? ಏನಕ್ಕೆ? ಓದಕ್ ಬರಲ್ಲ ಅಂತಲ್ಲ, ನೀವು ಇಂಗ್ಲಿಷ್ ನ ಪ್ರೀತಿಸ್ತಿಲ್ಲ, ದಟ್ ಇಸ್ ದ ಮೇನ್ ಥಿಂಗ್. ಯು ಆರ್ ನಾಟ್ ಲವಿಂಗ್ ದ ಸಬ್ಜೆಕ್ಟ್. ಯಾ, ಸೊ ಇನ್ನೊಂದು ವಿಷಯ, ನಾನು ಹ್ಯಾವ್ ಸೀನ್ ಮೆನಿ ಕಾಲೇಜಸ್. ಸೊ ನಾನು ಎಷ್ಟೊಂದು ಕಾಲೇಜಸ್ ನೋಡಿದ್ದೀನಿ. ದಿಸ್ ಇಸ್ ದ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಬಿಕಾಸ್ ವೈ? ಐ ವಿಲ್ ಟೆಲ್ ದ ರೀಸನ್ ಆಲ್ಸೋ. ಏನಕ್ಕೆ ಬೆಸ್ಟ್ ಕಾಲೇಜ್ ಅಂತ ಕೂಡ ಹೇಳ್ತೇನೆ. ಏನಕ್ಕೆ ಅಂದ್ರೆ ಎಲ್ಲಾ ಕಾಲೇಜಲ್ಲೂ ಕೂಡ ದೇ ಹ್ಯಾವ್ ದೇರ್ ಓನ್ ಪ್ರೈವಸೀಸ್. ಐ ಮೀನ್ ಟೀಚರ್ಸ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ಎವ್ರಿಥಿಂಗ್. ಆದ್ರೆ ಇಲ್ಲಿ ಓನ್ಲಿ ಫೀಲ್ ಇದೆ. ಎಸ್ ರೈಟ್? ಇದೆಯಾ ಇಲ್ವಾ? So you should thank to all the teachers and especially Shivu sir ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಬಿಕಾಸ್ ಏನೇ ಒಂದು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ನಾಪೋಕ್ಲು ಪಟ್ಟಣ ವ್ಯಾಪ್ತಿಯಲ್ಲಿ ವಾಹನಗಳ ತಪಾಸಣೆಯನ್ನು ನಡೆಸಿದ ಪೊಲೀಸರು ಸೂಕ್ತ ದಾಖಲಾತಿಗಳಿಲ್ಲದೆ ವಾಹನ ಚಲಾಯಿಸುತ್ತಿರುವವರ ವಿರುದ್ಧ ಹಾಗೂ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು. ನಾಪೋಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಹನಗಳ ತಪಾಸಣೆಯನ್ನು ಪೊಲೀಸರು ಮಾಡುತ್ತಿದ್ದು, ಸ್ಥಳೀಯ ಪಟ್ಟಣದಲ್ಲಿ ನಡೆಸಿ ಸೂಕ್ತ ದಾಖಲಾತಿಗಳು ಇಲ್ಲದೆ ವಾಹನ ಚಲಾಯಿಸುವವರ ವಿರುದ್ಧ ಹಾಗೂ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು. ನಾಪೋಕ್ಲುವಿನ ಕೊಡವ ಸಮಾಜದ ರಸ್ತೆಯಲ್ಲಿ ಎರಡು ಬದಿಗಳು ವಾಹನ ಪಾರ್ಕಿಂಗ್ ಮಾಡುತ್ತಿದ್ದ ಪರಿಣಾಮ ವಾಹನಗಳ ದಟ್ಟಣೆಯಿಂದ ಸಮಸ್ಯೆ ಉದ್ಭವಿಸುತ್ತಿರುವುದರ ಕುರಿತು ಜಾಲತಾಣಗಳಲ್ಲಿ ಸುದ್ದಿ ಹರಿದಾಡುತ್ತಿತ್ತು. ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದ್ದರು. ಗುರುವಾರ ದಿಢೀರ್ ತಪಾಸಣೆಗಿಳಿದ ಪೊಲೀಸರು ಎಸ್ಐ ಮಂಜುನಾಥ್ ನೇತೃತ್ವದಲ್ಲಿ ಸೂಕ್ತ ತಪಾಸಣೆ ನಡೆಸಿ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ದಂಡ ವಿಧಿಸಿದರು. ಪಟ್ಟಣದಲ್ಲಿ ಸಂಚರಿಸುವ ಆಟೋ ರಿಕ್ಷಾಗಳಿಗೆ NPK ಫಲಕ ಅಳವಡಿಸಬೇಕೆಂದು ಈ ಹಿಂದೆ ಹಲವು ಬಾರಿ ಸೂಚನೆ ನೀಡಲಾಗಿತ್ತು. ಇದನ್ನು ಉಲ್ಲಂಘಿಸಿ ಹಲವರು ಪಟ್ಟಣದಲ್ಲಿ ಆಟೋ ಚಾಲನೆ ಮಾಡುತ್ತಿದ್ದರು. ಇದನ್ನು ಗಮನಿಸಿದ ಪೊಲೀಸರು ಅಂತಹ ಆಟೋ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದ್ದು, ಕಕ್ಕಬೆಯಲ್ಲಿ ಇನ್ಸೂರೆನ್ಸ್ ಇಲ್ಲದ ಆಟೋವನ್ನು ವಶಕ್ಕೆ ಪಡೆದು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಚಾಲನಾ ಪರವಾನಗಿ, ಇನ್ಸೂರೆನ್ಸ್ ಇಲ್ಲದೆ ಹಾಗೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು, ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡಿ ಸಂಚಾರಿ ವಾಹನಗಳಿಗೆ ಜನಸಾಮಾನ್ಯರಿಗೆ ಅಡ್ಡಿಪಡಿಸುವುದು, ಅಪ್ರಾಪ್ತ ಯುವಕರು ವಾಹನ ಚಾಲನೆ ಮಾಡುವುದು, ಅನಧಿಕೃತವಾಗಿ ಆಟೋ ಬಾಡಿಗೆ ಚಲಾಯಿಸುವುದು ಸೇರಿದಂತೆ ಕಾನೂನು ಉಲ್ಲಂಘಿಸಿದ್ದು ಕಂಡುಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಠಾಣಾಧಿಕಾರಿ ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. KRಪೇಟೆ ಪಟ್ಟಣದ BJS ಶಿಕ್ಷಣ ಸಂಸ್ಥೆಯಲ್ಲಿ ಶಾಲೆಗೆ ನೂತನವಾಗಿ ಪ್ರವೇಶ ಪಡೆದಿರುವ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. KRಪೇಟೆ ಪಟ್ಟಣದ BJS ಶಿಕ್ಷಣ ಸಂಸ್ಥೆಯಲ್ಲಿ ಶಾಲೆಗೆ ನೂತನವಾಗಿ ಪ್ರವೇಶ ಪಡೆದಿರುವ ಮಕ್ಕಳು ಹಾಗೂ ಪೋಷಕರಿಗೆ ಜ್ಞಾನಾಂಕುರ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಪೋಷಕರು ಮಕ್ಕಳೊಂದಿಗೆ ವಿದ್ಯಾಶಾರದೆ ಹಾಗೂ ವಿದ್ಯಾ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಕ್ಕಿ ತುಂಬಿದ್ದ ತಟ್ಟೆಯಲ್ಲಿ ಓಂ ಮತ್ತು ಶ್ರೀ ಅಕ್ಷರವನ್ನು ಬರೆಸುವ ಮೂಲಕ ಅಕ್ಷರಾಭ್ಯಾಸಕ್ಕೆ ಚಾಲನೆ ನೀಡಿದರು. ಮಕ್ಕಳಲ್ಲಿ ಬಾಲ್ಯದಿಂದಲೇ ಶಿಕ್ಷಣದ ಸಂಸ್ಕಾರ ರೂಪಿಸಿ ಮುನ್ನಡೆಸಲು ವಿದ್ಯಾದಿ ದೇವತೆಗಳಾದ ಸರಸ್ವತಿ ಮತ್ತು ಗಣಪತಿಯ ಕೃಪೆಯು ಅವಶ್ಯಕವಾಗಿ ಬೇಕಾಗಿರುವುದರಿಂದ ಮಕ್ಕಳ ಕಲಿಕೆಯ ಶುಭಾರಂಭವಾದ ಇಂದು ವಿಶೇಷ ಪೂಜೆ ಪುರಸ್ಕಾರಗಳೊಂದಿಗೆ ಅಕ್ಷರ ಅಭ್ಯಾಸಕ್ಕೆ ಚಾಲನೆ ನೀಡಲಾಗಿದೆ. ಪೋಷಕರೊಂದಿಗೆ ಮಕ್ಕಳು ಸಂಭ್ರಮಿಸಿದ್ದನ್ನು ಕಂಡು ಸಂತೋಷವಾಗಿದೆ ಎಂದು ತಿಳಿಸಿದ ಆದಿಚುಂಚನಗಿರಿಯ ಹೇಮಗಿರಿಯ ಶಾಖಾಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಹರಿಚರಣ ತಿಲಕ್, KR ನೀಲಕಂಠ, ಗ್ರಾಮ ಪಂಚಾಯತ್ ಸದಸ್ಯರಾದ R ಶ್ರೀನಿವಾಸ್, ಪತ್ರಕರ್ತರಾದ ಕಾಡುಮೆಣಸ ಚಂದ್ರು, ಲೋಕೇಶ್, ರಾಜು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕ್ಯಾಟರ್ ಬಿಲ್ ಸಹಾಯದಿಂದ ಬೀಜದುಂಡೆ ಬಿತ್ತಿದ ವಿದ್ಯಾರ್ಥಿಗಳು. ಸುಮಾರು 7-8 ವರ್ಷಗಳಿಂದ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ವರ್ಷಕ್ಕೊಂದು ಧ್ಯೇಯ ವಾಕ್ಯದೊಂದಿಗೆ ಅವಿರತವಾಗಿ ವೃಕ್ಷಗಳನ್ನು ಬೆಳೆಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ.
ಕ್ಯಾರ್ಪೇಟೆ ಪಟ್ಟಣದ ಬಿಜಿ ಶಿಕ್ಷಣ ಸಂಸ್ಥೆಯಲ್ಲಿ ನೂತನವಾಗಿ ಪ್ರವೇಶ ಪಡೆದಿರುವ ಮಕ್ಕಳು ಮತ್ತು ಪೋಷಕರಿಗೆ ಜ್ಞಾನಾಂಕುರಾಕ್ಷರಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಹನಗಳ ತಪಾಸಣೆಯನ್ನ ಮಾಡುತ್ತಿದ್ದು, ದಾಖಲಾತಿಗಳಿಲ್ಲದೆ ವಾಹನ ಚಲಾಯಿಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.